ನಮಸ್ಕಾರ ರೀ ಫ್ರೆಂಡ್ಸ, ಹೆಂಗದ್ರಿ? ಎಲ್ಲರೂ ಆರಾಮದಿರಿ? ನಾವು ಆರಾಮದೇವ್ರಿ, ನೀವು ಆರಾಮದೇವಿ ಅಂತ ತಿಳ್ಕೊಂತೇನ್ರಿ. ಇವತ್ತು ನಾವು ನಮ್ಮ ಮನೆ ಒಳಗೆ ಬಜ್ಜಿ ಮಾಡಾತ್ತೇವ್ರಿ. ಏನಿಲ್ರಿ, ಒಂದು ಕ್ಯಾಬೇಜ್ ಇತ್ತು, ಕ್ಯಾಬೇಜ್ ಹೆಚ್ಚಿ, ಮೆಣಸಿನ್ಕಾಯಿ ಹೆಚ್ಚಿ, ಉಳ್ಳಾಗಡ್ಡಿ ಹೆಚ್ಚಿ ಸಣ್ಣಗೆ ಒಂದು ಸ್ವಲ್ಪ ಹಸಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಎಷ್ಟು ಬೇಕು ನಿಮಗೆ ರುಚಿಗೆ, ಖಾರ ತಿನ್ನೋದಾದ್ರೆ ಹೆಚ್ಚಿಗೆ ಹಾಕೋರಿ, ಖಾರ ಕಡಿಮೆ ತಿನ್ನೋದಾದ್ರೆ ಒಂದು 4 ಕಡಿಮೆ ಹಾಕೋರಿ. ಹಸಿ ಹಿಟ್ಟು ಹಾಕಿ ತಿನ್ನು ಸೋಡಾ ಹಾಕಿ ಕಲಸಿದ್ರಿ. ಕಲಿಸಿಟ್ಟು ಬಜ್ಜಿ ಮಾಡ್ಕೊಂಡು ತಿಂದ್ಬಿಡೋದು ನೋಡಿ. ನಂದೊಂದು ಮಾತು ರೀ, ಏನಂತಂದ್ರೆ ಯಾವಾಗಲೂ ಹೆಣ್ಣು ಕೊಡೋರು ಏನರ ಇದ್ರಿ ಅಂದ್ರೆ ಹಿರಿಯರು ಇಲ್ಲದ ಮನೆಗೆ ಹೆಣ್ಣು ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹಿರಿಯರು ಇಲ್ಲದ ಮನೆ ಗುರು ಇಲ್ಲದ ಮಠ ಇದ್ದಂಗೆ ರೀ. ಏನು ಮಾಡಿದ್ರು ವ್ಯರ್ಥನ ರೀ. ಅದಕ್ಕೇನು ಗೊತ್ತತ್ ಬಿಡ ಅಂತಾರೆ ರೀ. ಆದ್ರೆ ಹಿರಿಯರು ಜಗಳ ಮಾಡಿ ಬ್ಯಾರಾದ ಮನೆಗೆ ಮಾತ್ರ ಹೆಣ್ಣು ಕೊಡಕ್ಕೆ ಹೋಗ್ಬೇಡ್ರಿ. ಬೇಲಿನ ಎದ್ದು ಹೊಲ ಮೇಯ್ದ್ರೆ ಏನೈತಿ ಹೇಳ್ರಿ ನೀವು? ಈ ವಿಡಿಯೋ ನಿಮಗೆ ಸ್ವಲ್ಪರ ಇಷ್ಟ ಆಗೈತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನೋಡಿದ ಎಲ್ಲ ನನ್ನ ಆತ್ಮೀಯರಿಗೂ ಧನ್ಯವಾದಗಳು ರೀ. ಈಗ ಸುಡು ಬಜ್ಜಿ ರೆಡಿ ಆದವು ರೀ. ಚಾನು ರೆಡಿ ಆಗೈತ್ರಿ. ಸುಡು ಬಜ್ಜಿನ ಚಾನ ತಿನ್ನೋಣಂತ ಬರ್ರಿ.